ಬ್ರೇಕ್ಫಾಸ್ಟ್ ಗೆ ನಿಮ್ಗೆ ಅಕ್ಕಿ ತರಿ ಮತ್ತೆ ರವೆಲ್ ಮಾಡೋ ಇಡ್ಲಿ ಸಿಗುತ್ತೆ. ಆಮೇಲೆ ತಮಿಳ್ನಾಡು ಸ್ಟೈಲ್ ಅಲ್ಲಿ ಮಾಡೋ ಪೊಂಗಲ್ ಇದೆ. ಮಿಕ್ಸ್ ವೆಜಿಟೇಬಲ್ಸ್ ಖಾರಾ ಬಾತ್ ಇದೆ. ಆಪಲ್ ಮತ್ತೆ ಬನಾನಾ ಪೈನಾಪಲ್ ಫ್ಲೇವರ್ ಅಲ್ಲಿ ಮಾಡೋ ಕೇಸರಿ ಬಾತ್ ಇದೆ. ಅಂಡ್ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಬೆಣ್ಣೆ ಮಸಾಲೆ ದೋಸೆಗೆ ಕೆಂಪಕ್ಕಿ ಯೂಸ್ ಮಾಡ್ತೀವಿ. ಆಮೇಲೆ ತುಪ್ಪ ಖಾಲಿ ದೋಸೆ ಸ್ಪೆಷಲ್, ರಾಗಿ ಅಂಬ್ಲಿ ಕೂಡ ಸಿಗುತ್ತೆ. ಥ್ರೂ ಔಟ್ ದ ಡೇ ಸಿಗುತ್ತೆ. ಸೌತ್ ಇಂಡಿಯನ್ ಸ್ಟೇಪಲ್ ಫುಡ್ಸ್ ಏನಿದೆ ಇಡ್ಲಿ ದೋಸೆ ಎಲ್ಲ ವಿ ಸ್ಟಿಕ್ ಟು ದ ಬೇಸಿಕ್ಸ್. ಸರ್ ಮುದ್ದೆ ಊಟದಲ್ಲಿ ನಿಮ್ಗೆ ರೆಗ್ಯುಲರ್ ರಾಗಿ ಮತ್ತೆ ಕೆಂಪು ರಾಗಿ ಮಿಕ್ಸ್ ಮಾಡಿ ಮಾಡಿರುವಂತ ರಾಗಿ ಮುದ್ದೆ ಇರುತ್ತೆ. ಮಧ್ಯಾಹ್ನ 12:30 ಶುರು ಮಾಡ್ತೀವಿ. ಮುದ್ದೆ ಜೊತೆ ನಾವು ಕೀರೆ, ದಂಟು, ಪಾಲಕಲ್ಲಿ ಮಿಕ್ಸ್ ಮಾಡಿ ಮಾಡಿರೋ ಸೊಪ್ಪು ಪಲ್ಯ ಬರುತ್ತೆ. ಅದಾದ್ಮೇಲೆ ಮೊಸಪ್ ಮಾಡ್ತಾ ಇದೀವಿ. ಅದ್ರ ಜೊತೆ ನಿಮ್ಗೆ ಮಜ್ಜಿಗೆ ಹುಳಿ ಕೊಡ್ತೀವಿ. ಅದಲ್ದೇನೆ ನಮ್ಮ ಪಾಪಡ್ ಆಗಿರ್ಬೋದು, ಮಜ್ಜಿಗೆ ಮೆಣಸಿನ್ಕಾಯಿ ಆಗಿರ್ಬೋದು, ಅದೆಲ್ಲ ಸ್ವಲ್ಪ ಸೈಡ್ ಅಪಟೈಸರ್ಸ್ ತರ ನೆಂಚ್ಕೊಳ್ಳಕ್ಕೆ. ಸೊ ಆ ತರ ಪ್ಲಾನ್ ಮಾಡಿರೋದು ಪ್ಲೇಟರ್ ಇದು. ನಮಸ್ತೆ ಸರ್, ಹೇಮಂತ್ ಅಂತ ಸರ್. ನಮ್ಮ ರೆಸ್ಟೋರೆಂಟ್ ಹೆಸರು ಬಂದು ರಸಧಾರೆ ಅಂತ. ಬ್ಯಾಕ್ ಟು ದ ರೂಟ್ಸ್. ಇದು ಸೆಲ್ಫ್ ಸರ್ವಿಸ್ QSR ಮಾಡೆಲ್. ಇದು ಪ್ರಾಪರ್ ನಾಟಿ ಸ್ಟೈಲ್ ಸೌತ್ ಇಂಡಿಯನ್ ಪ್ಯೂರ್ ವೆಜ್ ಕುಸಿನ್ಸ್. ಸೆಪ್ಟೆಂಬರ್ 22ರಿಂದ ಸ್ಟಾರ್ಟ್ ಆಯ್ತು. 3 months ಆಗ್ತಾ ಬಂತು. ವೆರಿ ಗುಡ್ ರೆಸ್ಪಾನ್ಸ್. ಐ ಆಮ್ ಹ್ಯಾಪಿ ಫಾರ್ ದಟ್. ಅಂದ್ರೆ ಬ್ಯಾಚುಲರ್ಸ್ ಟೈಮ್ ಅಲ್ಲಿ ಕುಕ್ ಮಾಡ್ತಾ ಇದ್ದೆ ಒಬ್ನೇನೆ. ಈ ರಾಗಿ ಅಂಬ್ಲಿ ಆಗಿರ್ಬೋದು, ಮುದ್ದೆ ಆಗಿರ್ಬೋದು, ಈಸಿ ಟು ಪ್ರಿಪೇರ್, ಹೆಲ್ದಿ ಲೈಫ್ ಸ್ಟೈಲ್ ಗೆ ಹೆಲ್ಪ್ ಆಗುತ್ತೆ ಅಂತ. ಯಾಕಂದ್ರೆ ನಮ್ಮ ತಾಯಿ, ನಮ್ಮ ಅಜ್ಜಿ ಎಲ್ಲ ಹೇಳ್ಕೊಡ್ತಾ ಇದ್ರು ಅವಾಗ ಅಡಿಗೆ. ವೈ ರಾಗಿ ಮುದ್ದೆ, ರಾಗಿ ಅಂಬ್ಲಿ ಅಂತ ಅಂದ್ರೆ ಅದು ನಮ್ಮ ತಾತ ಅಜ್ಜಿ ನೋಡಿ ಕಲ್ತಿರೋದು. ಅವರು 2 ರಾಗಿ ಮುದ್ದೆ ತಿಂತಾ ಇದ್ದವರು. ಅವ್ರು ಆಲ್ಮೋಸ್ಟ್ 95-96 ವರ್ಷ ಬದುಕಿದ್ದ ಜೀವ ಅದು. ಸೊ ಅವರಿಂದ ಕಲ್ತಿದ್ದೇನು ಅಂತಂದ್ರೆ ಇಟ್ಸ್ ಆಲ್ವೇಸ್ ಅಬೌಟ್ ಯುವರ್ ಫುಡ್ ಅಂಡ್ ಯುವರ್ ಲೈಫ್ ಸ್ಟೈಲ್. ನೀವೇನ್ ಊಟ ಮಾಡ್ತೀರಾ, ನೀವ್ ಹಂಗೆ ಅಷ್ಟು ಹೆಲ್ದಿ ಆಗಿರ್ತೀರಾ. ಈಗ ನಮ್ದು ರೆಸ್ಟೋರೆಂಟ್ ಬಂದು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 8:30-9 ಗಂಟೆವರೆಗೂ ಇರುತ್ತೆ. ರೆಸ್ಟೋರೆಂಟ್ ಲೊಕೇಶನ್ ಬಂದು ಜಯನಗರ್ 4th ಬ್ಲಾಕ್, ಪೊಲೀಸ್ ಸ್ಟೇಷನ್ ಇಂದ ಸ್ವಲ್ಪ ಡೌನ್ ಬಂದ್ರೆ ಟಿ ವಿಲ್ಲಾ ಕೆಫೆ ಅಂತ ಒಂದು ಹಳೆಯ ಕಾಫಿ ಶಾಪ್ ಇದೆ. ಅದ್ರ ಪಕ್ಕದಲ್ಲೇ ಇದೀವಿ. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್.